ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ. ಹಿಂದೂ ಯುವತಿಯನ್ನ ಮತಾಂತರ ಮಾಡಿರುವ ಆರೋಪ ಕೇಳಿಬಂದಿದೆ. ಹಾಗಾಗಿ ಯುವಕನ ಮನೆ ಬಳಿ ಹಿಂದೂ ಸಂಘಟನೆಗಳಿಂದ ಗಲಾಟೆಯಾಗಿದೆ. ಯುವಕನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಿಂದೂ ಸಂಘಟನೆಗಳು. ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಠಾಣೆಗೆ ಹಿಂದೂ ಸಂಘಟನೆಯ ಮುಖಂಡರು ಆ ಯುವಕನನ್ನು ಒಪ್ಪಿಸಿದ್ದಾರೆ. ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ ಸಮೀರ್ ಈಗ ಪೊಲೀಸರ ವಶದಲ್ಲಿದ್ದಾನೆ. ಗಮನಿಸ್ತಾ ಇದ್ದೀರಿ, ಯುವಕನ ಮನೆ ಬಳಿ ಹಿಂದೂ ಸಂಘಟನೆಯ ಮುಖಂಡರು ಜಮಾಯಿಸಿದಂತಹ ದೃಶ್ಯ ಇದು. ಯುವತಿಯನ್ನ ಮತಾಂತರ ಮಾಡಿರುವಂತಹ ಆರೋಪ ಇಲ್ಲಿ ಕೇಳಿಬಂದಿದೆ ಸಮೀರ್ ಮೇಲೆ. ಇನ್ನು ಮತ್ತೊಂದು ಕಡೆ ಯುವತಿಯ ಮನೆಗೆ ನುಗ್ಗಿ ಯುವಕನ ಸಂಬಂಧಿಕರು ಗಲಾಟೆ ಮಾಡಿದ್ದಾರೆ. ಸಮೀರ್ನನ್ನ ಅಪಹರಣ ಮಾಡಿದ್ದಾರೆ ಅಂತ ಹೇಳಿ ಯುವಕನ ಸಂಬಂಧಿಕರು ಗಲಾಟೆ ಮಾಡಿರುವುದು. ಯುವತಿಯ ಮನೆಯವರ ಮೇಲೆ ಹಲ್ಲೆಯನ್ನ ಮಾಡಿದಂತಹ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿ ನಗರದ ವಿಕಾಸ ನಗರದಲ್ಲಿರುವಂತಹ ಯುವತಿಯ ಮನೆ. ಯುವತಿಗೆ ಜಿಮ್ ಒಂದರಲ್ಲಿ ಸಮೀರ್ ಪರಿಚಯ ಆಗಿತ್ತಂತೆ. ಪರಿಚಯ ಸ್ನೇಹ ಆಗಿದೆ, ಸ್ನೇಹ ಪ್ರೀತಿ ಆಗಿದೆ. ನಂತರದಲ್ಲಿ ಲವ್ ಜಿಹಾದ್ ಮಾಡಿದ್ದಾನೆಂಬ ಆರೋಪ ಯುವಕ ಸಮೀರ್ ಮೇಲೆ ಕೇಳಿಬಂದಿದೆ. ಮತಾಂತರ ಕೂಡ ಮಾಡಿದ್ದಾನಂತೆ ಯುವತಿಯನ್ನ. ಎಲ್ಲರೂ ಗೆಳೆಯರು ನಂಬಿದ್ದಾರೆ ಏನಾಗೈತೆ ಅಂತೇಳಿ ಬಂದ್ಗಳು ಅವ್ರು ಮಾತಾಡೋನ್ ತಡಿ ಅಂತಂದ್ರೆ ಯಾರ ಸಮೀರ್ 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 ಅಂತ ಚೀರಾಕುತ್ರು. ನಮ್ಮ ಸಮೀರ್ ಯಾರಂತ ಗೊತ್ತಿಲ್ಲ. ಬಂದು ಇವ್ರು ಕಿರಿಕಿರಿ ಮಾಡಿದ್ದಾರೆ. ಇಲ್ಲಿ ಪುಷ್ ಮಾಡಿ ಇಲ್ಲಿ ಕೈಗೆ ಹೊಡೆದಾರೆ ಸರ್. ಅವ್ರು ಯಾರ ಸಮೀರ್ ಅಂತ್ರಿ, ಸಮೀರಿಗೆ ನಾವು ಕಿಡ್ನಾಪ್ ಮಾಡೇವು ಅಂತೇಳಿ ಅವ್ರು ಬೈದಾರ ಸರ್. ಅದು ಸಮೀರ್ ನಂಗೆ ಗೊತ್ತಿಲ್ರಿ. ಈಗ ನಮ್ಮ ಕೇಳಿದಾಗ ತಿಳಿತು, ನಮ್ಮ ಅಕ್ಕನ ಮಗಳದ ಗೆಳೆಯ ಅಂತ್ರಿ ಅವ. ಅವಂಗೇನು ನಾವು ಕಿಡ್ನಾಪ್ ಮಾಡೇವಿ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಅವ್ರು ಸಮೀರ್ ಎಲ್ಲದಾನ ಏನಿಲ್ಲ ನಮ್ಗೆ ಗೊತ್ತಿಲ್ಲ. ಮತ್ತು ಹಿಂಗೆ ಬಂದು ದಾಂಧಲಿ ಹಾಕೋದು ಪಬ್ಲಿಕ್ ಇದ್ರನ್ಯಾಗ ಸರಿ ಇಲ್ಲ. ನಾವು 8 ಗಂಟೆಗೆ ಬಂದಾರ್ರಿ, ಬೆಳಗ್ಗೆ 5-6 ಮಂದಿ ಬಂದಾರ್ರಿ. 5 ಬಂದು ಚೀರಾಡ ಮಾಡೋದು, ಬಾಗಲ ಮುರಿದಾರ್ರಿ, ತಾಯಿ ಮೇಲೆ ಬೈದಾರ್ರಿ, ಜಾತಿ ಮೇಲೆ ಬೈತಾರೆ. ಮಾತಾಡೋನ್ ತಡಿಯೋ ಏನಾಗೈತೆ ಸ್ವಲ್ಪ ಮಾತಾಡೋನ್ ತಡ್ರಿ ಅಂದ್ರೆ ಮೈ ಮೇಲೆ ಬರತ್ತಾರೆ. ದುಗ್ಸಾಟ ಮಾಡ್ಯಾರ, ಹೊಡೆದಾರ. ಇವ್ರಿಗೂ ಬೈದಾರ, ಅಣ್ಣಾರ್ಗೂ ಬೈದಾರ. ಅವರು ಬಂದಿದ್ರು ಏನಾಗೈತೆ ಅಂತ ಕೇಳಕ್ ಬಂದ್ರೆ ಅವ್ರ ಮೇಲೆನೇ ಬರತ್ತಾರ. ಏನ್ರಿ ಇನ್ನು ನಮ್ಮ ಮಗ ಮತ್ತು ಯುವತಿ ಇಬ್ರು ಕೂಡ ಕಾಲೇಜ್ ಫ್ರೆಂಡ್ಸ್. ಹಲ್ಲೆಗೊಳಗಾದ ಸಮೀರ್ ತಂದೆ ಶರೀಫ್ ಮುಲ್ಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ 3 ವರ್ಷಗಳಿಂದ ಅವರು ಓಡಾಡ್ತಾ ಇದ್ರು. ನಮ್ಮ ಮಗ ಮತ್ತು ಯುವತಿಯ ನಡುವೆ ಪ್ರೀತಿ ಗೀತಿ ಇರಲಿಲ್ಲ. ಇವತ್ತು ಏಕಾಏಕಿ ಬಂದು ನಮ್ಮ ಮಗನಿಗೆ ಹೊಡೆದಿದ್ದಾರೆ ಅಂತ ಹೇಳಿ ಸಮೀರ್ ಅವರ ತಂದೆ ಮಾತನಾಡಿದ್ದಾರೆ. ಅಲ್ರಿ, ನಾನು ಮನೆಗಿದ್ರು ನಾವು ಇವಾಗ ಮುಂಜಾನೆ 7 ಗಂಟೆ ಜಿಮ್ ಉಂಟಾನ. ತಳಗೆ ಆವಾಜ್ ಬರಾಕತ್ತ. ನಾ ತಳಗೆ ಯಾರಂತ ನೋಡಕ್ಕೆ ಹೋಗೀನಿ. 150 ಮಂದಿ ಬಂದು ಅವ್ರು ಹೊಡೆದು ಅವ್ನಿಗೆ ರಿಕ್ಷಾದಾಗ ನಾ ಬಿಡ್ಸಕ್ಕೆ ಹೋಗೀನಿ. ನಾನು ಬಿಡ್ಸಕ್ಕೆ ಹೋದಾಗ ನನಗೆ ಬೀಳ್ಸ್ಯಾರ್ರಿ ಅವ್ರು. ಇವ್ರ ಅಪ್ಪಗೆ ಹಾಕೊಟ್ಟದಾಗ ಅವ್ನಿಗೆ ಹಾಕೊಂಡು ಹೋಗೋಣ ಅಂತಂದ್ರಿ ಅವರು. ಏನು ಹೊಡಿದೊಂದು ಉಳಿದೈತೆ ನೋಡ್ರಿ, ಅಷ್ಟೇ ಬೀಳ್ಸ ಬಿಟ್ರೆ ನನಗಲ್ಲ. ಕ್ಯಾಮ್ರಾದಾಗ ಎಲ್ಲ ಬಂದ ನೋಡ್ರಿ ಅವಲ್ಲ, ಪೊಲಿಟಿಷನ್ದಾಗ ಎಲ್ಲ ಬಂದೈತ್ರಿ ಅದು. ಆದ್ರೆ ಮಾತ್ರ ಎಲ್ಲ ಗುಂಡಾಗಳು ಇದ್ರಿ ಬಿಡ್ರಿ ಎಲ್ಲ ಅವರು. ಹುಡುಗಿ ಕಡೆ ಯಾರು ಇಲ್ಲ ಇಲ್ರಿ, ಎಲ್ಲ ಯಾರು ಗೊತ್ತಿಲ್ರಿ ಅವರು. ಬಜರಂಗದಳ RSS ಅದಾರಲ್ರಿ ಇವರು. ನಾ ಎಲ್ಲ ಅವ್ರಿಗೆ ನಾನು ಜಿಮ್ ಕಲಿಸ್ತೀನಿ ರೀ. ಎಲ್ಲರಿಗೂ ನನಗೆ ಎಲ್ಲ ಆತ್ಮೀಯ ಅದಾರ ಎಲ್ಲರೂ. ಇವತ್ತು ಅವ್ರು ಹಂಗೆ ಮಾಡಿದ್ದು ನೋಡಿ ನನಗೊಂದು ಅವ್ರೇನು ರೀ ಹುಡುಗಿಗೆ ನಿಮ್ಗೆ ಹುಡುಗಿ ಯಾರು ಸಿಕ್ಕಿಲ್ಲ ನಾವು ಮುಸಲ್ರಿಲ್ಲ ನಮ್ಮ ಮುಂದೆ ಹುಡುಗಾರ ಬೇಕು ನಿಮ್ಗೆ ಅಂತ ನನಗೆ ಉಲ್ಟಾ ಪಲ್ಟಾ ಮಾತಾಡಕತ್ ಬೇಡ್ರಿ ನಾವು. ನೀನು ಹೇಳಕ್ಕೆ ಹೋದ್ರೆ ನಮ್ಗೊಂದು ಟೇಪ್ ಉಲ್ಟಾ ಪಲ್ಟಾ ಮಾತಾಡಿದ್ವಿ. ಜಿಮ್ ಇನ್ನು ಹುಬ್ಬಳ್ಳಿ ಕಿಮ್ಸ್ಗೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಯುವಕ ಮತ್ತು ಯುವತಿಯ ಮನೆಯವರನ್ನ ಭೇಟಿಯಾಗಿದ್ದಾರೆ ಆಯುಕ್ತರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಘಟನೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಯುವತಿ ಮನೆಯವರು ಯುವಕನ ಮನೆಗೆ ಹೋಗಿದ್ದಾರೆ. ಯುವಕನನ್ನ ಕರ್ಕೊಂಡು ಬಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ತಮ್ಮ ಮನೆ ಯುವತಿ ಜೊತೆ ಓಡಾಡ್ತಿದ್ಯಾ ಅಂತ ಗಲಾಟೆ ಆಗಿದೆ ಅಂತ ಹೇಳಿ ಶಶಿಕುಮಾರ್ ಅವರು ವಿವರಣೆಯನ್ನ ನೀಡಿದ್ದಾರೆ. ದಿನ ಬೆಳಗ್ಗೆ ಸುಮಾರು 8ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ. ಮತ್ತು ಅವನ್ನ ನಂತರದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಿ ಅವನ್ನ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಬಿಟ್ಟಿರುವಂಥದ್ದು. ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ, ಪೆಟ್ಟು ಗಾಯಗಳಾಗಿರೋದ್ರಿಂದ ಅವನಿಗೆ ಕಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್, ಮಾತಾಡ್ತಾನೆ. ಮತ್ತು
ಸ್ವಲ್ಪ ಪೆಟ್ಟುಗಳಾಗಿದೆ ಅಷ್ಟೇ, ಯಾವುದೇ ಮಾರಕಾಸ್ತ್ರಗಳಿಲ್ಲ, ಬಟ್ ಪೆಟ್ಟುಗಳಾಗಿದೆ ಒಂದು. ಎರಡನೇದು ಅದಾದಮೇಲೆ ನಮ್ಮ ಹುಡುಗನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅಂತ ಹುಡುಗನ ಕಡೆಯವರು ಒಂದು ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವರು ಸಂಘರ್ಷ ಆಗಿದೆ. ಅಲ್ಲಿ ಕೂಡ ಒಬ್ಬನಿಗೆ ಪೆಟ್ಟಾಗಿದೆ, ಅವನಿಗೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಎರಡೂ ಕಡೆಯವರು ಇನ್ನು ಯಾವುದೇ. ಟ್ರೆಕ್ಕಿಂಗ್ಗೆ ತೆರಳಿದ್ದ ಕೇರಳದ ಯುವತಿ ನಾಪತ್ತೆಯಾಗಿದ್ದಾಳೆ. ಕೊಡಗು ಜಿಲ್ಲೆಯ ಕಕ್ಕಬ್ಬೆ ಗ್ರಾಮದಲ್ಲಿ ಯುವತಿ ನಾಪತ್ತೆ. ತಡಿಯಂಡ ಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ಅಂತ ತೆರಳಿದ್ದ ಯುವತಿ, ಖಾಸಗಿ ಹೋಮ್ ಸ್ಟೇನಲ್ಲಿ ಯುವತಿ ತಂಗಿದ್ಲು. ನಿನ್ನೆ ಒಬ್ಳೇ ಟ್ರೆಕ್ಕಿಂಗ್ಗೆ ತೆರಳಲು ಮುಂದಾಗಿದ್ಲು ಶರಣ್ಯ ಅಂತ. ಕಾಡಾನೆ ಕಾಟದಿಂದ ಬೇರೆಯವರ ಜೊತೆ ಸಿಬ್ಬಂದಿ ಕಳಿಸಿದ್ರು. ಸಂಜೆಯಾದರೂ ಕೂಡ ಶರಣ್ಯ ವಾಪಸ್ಸಾಗದ ಹಿನ್ನೆಲೆಯಲ್ಲಿ ಹುಡುಕಾಟ ನಡೀತಾ ಇದೆ. 50ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶರಣ್ಯಗೋಸ್ಕರ ಹುಡುಕಾಟ ನಡೀತಿದೆ.